ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂತಹ ತುರ್ತಾಗಿ ಇವತ್ತು ಮಧ್ಯಾಹ್ನ ತಿಳಿಸಿ ಈಗ ತುರ್ತಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ತಾವು ತುರ್ತಾದರೂ ಕೂಡ ತಾವು ಬಂದದಕ್ಕಾಗಿ ತಮಗೆ ಪುನರಪಿ ಸ್ವಾಗತವನ್ನ ಕೋರ್ತೇನೆ. ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಒಂದು ಗೆಸ್ಟ್ ಉಸ್ತುವಾರಿ ಸಚಿವರಾಗಿ 2-3 ತಿಂಗಳಿಗೊಮ್ಮೆ ಮಂಗಳೂರಿಗೆ ಬಂದಾಗ ಅವರು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಕಳೆದ 2.5 ವರ್ಷಗಳಲ್ಲಿ ಒಂದು ಶಾಸಕನಾಗಿ ನಮ್ಮೆಲ್ಲರನ್ನ ಕರೆದು ಸಭೆ ಮಾಡಿ ಮಂಗಳೂರಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾವುದೇ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು ಅಥವಾ ಹಂಚಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿಲ್ಲ. ಆದ್ರೆ ಅವರು ಕೆಲವೊಂದು ಕಡೆ ಅವರ ಪಾರ್ಟಿಯ ನಾಯಕರುಗಳು, ಅವರ ಕಾಂಗ್ರೆಸ್ ಪಾರ್ಟಿಯ ನಾಯಕರು ಮಾಡುವಂತ ರಾಜಕೀಯಕ್ಕೆ 2-3 ತಿಂಗಳಿಗೊಮ್ಮೆ ಬರುವಂತ ಉಸ್ತುವಾರಿ ಸಚಿವರು ಅದಕ್ಕೆ ಸಮಯವನ್ನ ಮೀಸಲಾಗಿಟ್ಟು ಮಾಡುವಂತ ಕಾರ್ಯವನ್ನ ಕಂಡಾಗ ಕಾಂಗ್ರೆಸ್ನವರ ಮಾನಸಿಕತೆಗೆ ಏನಾಗಿದೆ ಅಂತ ಹೇಳುವಂತ ಪ್ರಶ್ನೆಗಳು ಇವತ್ತು ಉದ್ಭವ ಆಗ್ತಾ ಇದೆ. ಇವತ್ತು ನಾನೊಂದು 2-3 ವಿಚಾರಗಳನ್ನ ಹಂಚಿಕೊಳ್ಬೇಕು. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಸುಮಾರು 25 ವರ್ಷಗಳ ಹಿಂದೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಕೊಡಿಯಾಲಗುತ್ತು ವೆಟ್ವೆಲ್ನಿಂದ ಕುದ್ರೋಳಿ ವೆಟ್ವೆಲ್ಗೆ ಸಂಪರ್ಕಿಸುವಂತ ಪಂಪಿಂಗ್ ಕೊಳವೆ ಮಾರ್ಗವನ್ನ ಅಳವಡಿಸಲಾಗಿತ್ತು. ನಂತರ ದಿನಗಳಲ್ಲಿ ಅದರ ಒಳಭಾಗ ಒಡೆದು ಕೊಳವೆಯು ಹಾಳಾಗಿ ಸುತ್ತಮುತ್ತಲಿನ ಪರಿಸರ ಹಾಳಾಗುತ್ತಿತ್ತು. ಅದರ ಮುಖಾಂತರ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಗಳಾಗ್ತಿತ್ತು. ಆ ಕೊಳವೆ ದುರಸ್ತಿ ಕಾರ್ಯದ ಸಮಯದಲ್ಲಿ ವೆಟ್ವೆಲ್ನಿಂದ ತಾಕೆ ನೀರು ರಾಜಕಾಲುವೆಗೆ ಸೇರುತ್ತಿದ್ದು ಬಹಳಷ್ಟು ದೂರುಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ಭಾಗದ ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯರಾದಂತ ಸುಧೀರ್ ಶೆಟ್ಟಿ ಅವರು ನನ್ನ ಗಮನಕ್ಕೆ ತಂದು, ನಾನು ಮಹಾನಗರ ಪಾಲಿಕೆ ಕಮಿಷನರ್ ಹಿಡಿದು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮತ್ತು ಕೆಡಿಎಫ್ಸಿಯ ಅಧಿಕಾರಿಗಳಿಗೆ ಈ ಒಳಚರಂಡಿಯ ಕಾಮಗಾರಿಗಳನ್ನ ವಿಸ್ತರಿಸುವ ದೃಷ್ಟಿಯಲ್ಲಿ ಬಹಳ ದೊಡ್ಡ ರೀತಿಯ ಜವಾಬ್ದಾರಿಯನ್ನು ಹೊಂದಿದಂತ ಸರ್ಕಾರದ ಅಧೀನ ಸಂಸ್ಥೆ ಕೆಡಿಎಫ್ಸಿ ಅವರಿಗೆ ಸಭೆಯನ್ನ ಮಾಡಿ ಆ ರೀತಿಯ ಕೆಲಸ ಕಾರ್ಯಗಳ ತೊಂದರೆಗಳು ಅವಾಗ ಈ ನಮ್ಮ ಕೊಡಿಯಾಲಗುತ್ತು ಪರಿಸರದವರು ಹೇಳ್ತಾ ಇರುವಂತ ಕಷ್ಟವನ್ನು ಅರಿತುಕೊಂಡು ಆ ರಸ್ತೆಯನ್ನು ಅಗತ್ಯ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅದಕ್ಕೊಂದು ಹೊಸದಾದ ಲೈನ್ ಅನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳೋ ಕಾರಣ 3,42,00,000 ಕಾಮಗಾರಿಗಳಿಗೆ ಕ್ರಿಯಾ ಯೋಜನೆಯನ್ನು ತಯಾರಿಸಿಕೊಂಡು ಜನರಲ್ ಫಂಡ್ ನ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳ ಅನುಮೋದನೆಯನ್ನು ಪಡೆದುಕೊಂಡಿದ್ದೀವಿ. ಅವತ್ತು ಜಿಲ್ಲಾಧಿಕಾರಿಗಳು ಇಷ್ಟು ದೊಡ್ಡ ಮೊತ್ತವನ್ನ ಅನುಮೋದನೆಯನ್ನ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳುವಾಗ ನಾನು ಮತ್ತು ಸುಧೀರ್ ಶೆಟ್ಟಿ ಅವರು ಆ ಭಾಗದ ಒಂದು 25 ನಿವಾಸಿಗಳು ಅವರನ್ನ ಕರ್ಕೊಂಡು ಹೋಗಿ ಜಿಲ್ಲಾಧಿಕಾರಿಗಳ ಗಮನ ತಕೊಂಡು ಜಿಲ್ಲಾಧಿಕಾರಿಗಳು ನಮ್ಮ ಸಮ್ಮುಖದಲ್ಲಿ 2 ಫೈಲಿನ ದಸ್ಖತ್ ಹಾಕಿ ಅನುಮೋದನೆಯನ್ನ ಕೊಟ್ಟರು. ಆದ್ರೆ ಇವತ್ತು ದುಃಖ ಏನು ಅಂತ ಕೇಳಿದ್ರೆ, ಜಿಲ್ಲಾಧಿಕಾರಿಗಳು ಅನುಮತಿಯನ್ನ ಕೊಟ್ಟು ಇನ್ನು ಕೆಲವೇ ದಿವಸಗಳಲ್ಲಿ ಆ ಕಾಮಗಾರಿಗಳು ಪ್ರಾರಂಭ ಆಗ್ತದೆ ಅಂತ ಹೇಳುವ ಕಾರಣ ಮಂಗಳೂರಿನ ವಿಧಾನ ಪರಿಷತ್ ಸದಸ್ಯರಾಗಿದ್ದಂತ ಐವಾನ್ ಡಿಸೋಜ ಅವರು ಮತ್ತು ಇನ್ನಿತರ ಕಾಂಗ್ರೆಸ್ ನಾಯಕರು ಈ 3,42,00,000 ವೇದವ್ಯಾಸ ಕಾಮತ್ ಮತ್ತು ಸುಧೀರ್ ಶೆಟ್ಟಿ ಅವರು ಭಾರತೀಯ ಜನತಾ ಪಾರ್ಟಿ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಹೇಳುವ ಕಾರಣ ನಾಳೆ ಉಸ್ತುವಾರಿ ಸಚಿವರ ಅಲ್ಲಿ ವಿಶೇಷವಾದಂತ ಇನ್ಸ್ಪೆಕ್ಷನ್ ಸ್ಥಳ ಭೇಟಿಯನ್ನ ಮಾಡಿ ಮಾಧ್ಯಮದವರದ ಮಧ್ಯದಲ್ಲಿ ಅದನ್ನ ನಾನು ಮಾಡಿದ್ದೇನೆ ಅಂತೇಳಿ ತೋರಿಸ್ಕೊಳ್ಳುವಂತ ಪ್ರಯತ್ನಗಳು ಮಾಡ್ತಾರೆ. ಅದಕ್ಕಾಗಿ ದಾಖಲೆ ಸಮೇತ ನಾನು ಮಾಧ್ಯಮದ ಮುಂದೆ ನಿಮಗೆ ಕೊಟ್ಟಿದ್ದೇನೆ. ಎಲ್ಲರಿಗೆ ದಾಖಲೆ ಕೊಟ್ಟಿದ್ದೇನೆ. ಅದರ ಪ್ರಿಂಟಿಂಗ್ ಪೇಪರ್ ದಾಖಲೆ ಇಲ್ಲಿದೆ, ಅನುಮೋದನೆ ಆದದಿದೆ. ಡಿಸಿ ಅವರ ಹತ್ರ ನಾನು ಮತ್ತು ಸುಧೀರ್ ಶೆಟ್ಟಿ ಮತ್ತು ಆ ಭಾಗದ 25 ಜನರು, ಅಲ್ಲಿಯ ಮುಖಂಡರು, ಅಲ್ಲಿಯ ನಾಗರಿಕರನ್ನ ಕರ್ಕೊಂಡೋಗಿ ಜಿಲ್ಲಾಧಿಕಾರಿಗಳ ಹತ್ರ ದಸ್ಖತ್ ಹಾಕಿದೆ. ಅವತ್ತೇ ನಾನು ಮಾತಾಡಿ ಮೀಟಿಂಗ್ ಆದ ನಂತರ ಮಹಾನಗರ ಪಾಲಿಕೆಗೆ ಜಿಲ್ಲಾಧಿಕಾರಿಗಳು ಬಂದಂತ ಸಮಯದಲ್ಲಿ ಆ 2 ಫೈಲ್ ತನ್ನಿ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿ ಅದಕ್ಕೆ ಅನುಮತಿಯನ್ನ ಕೊಡುವಂತ ಕೆಲಸ ಕಾರ್ಯಗಳು ಮಾಡಿದ್ದು ನಾವಾದ್ರೆ ಕಾಮಗಾರಿ ಸ್ಯಾಂಕ್ಷನ್ ಆದ ನಂತರ ನೀವು ಇನ್ಸ್ಪೆಕ್ಷನ್ ಮಾಡುವಂತ ಅವಶ್ಯಕತೆ ಏನಿದೆ?
ಅಂದ್ರೆ ನಾಳೆ ಎಲ್ಲ ಮಾಧ್ಯಮದರು, ಅದಕ್ಕಾಗಿ ನಾನು ಮಾಧ್ಯಮ ಹತ್ರ ಹೇಳಲಿಕ್ಕೆ ಬಯಸ್ತೇನೆ, ಈ ಹಿಂದೆ ನಾನು ಈ ರೀತಿಯ ಕಾಮಗಾರಿಗಳು ತುಂಬಾ ಮಾಡ್ತಾ ಹೋದ್ರು ಎಲ್ಲ ಮಾಧ್ಯಮದ ಮುಂದೆ ಹೇಳುವಷ್ಟು ಪುರ್ಸೊತ್ತಿರ್ಲಿಲ್ಲ ಅಥವಾ ಔಚಿತ್ಯ ಇಲ್ಲ ಅಂತೇಳಿ ಭಾವಿಸಿದ್ದೇನೆ. ಆದ್ರೆ ಇವತ್ತು ಗೊತ್ತಾಗಿದೆ, ಯಾರೋ ಮಾಡಿದ ಕಾರ್ಯವನ್ನ ನಾವು ಮಾಡಿದ್ದೇವೆ ಅಂತೇಳಿ ಒಂದು ತೋರಿಸ್ಕೊಡ್ಬೇಕು ಅಂತ ಹೇಳೋ ಕಾರಣ ಇವತ್ತು ಆ 3,42,00,000 ರೂಪಾಯಿ 16/2/2022 ಆದೇಶ ಹೊರಗಡೆ ಬಂದು ಈ ವೆಟ್ವೆಲ್ ನಿಂದ ಕುದ್ರೋಳಿ ವೆಟ್ವೆಲ್ಗೆ ಸಂಪರ್ಕಿಸುವ 450 MA ವ್ಯಾಸದ ಪಂಪಿಂಗ್ ಕೊಳವೆಯನ್ನ ಕೊಡಿಯಲ್ಗುತ್ತು ವೆಟ್ವೆಲ್ ನಿಂದ ಹಾಲ್ಮಾರ್ಕ್ ಅಪಾರ್ಟ್ಮೆಂಟ್ ಆಗಿ ಅದನ್ನ ವ್ಯಾಸ 600 MA ವ್ಯಾಸ ಕೊಳವೆಯನ್ನ ಬದಲಾಯಿಸುವ ಬಗ್ಗೆ ಸುಮಾರು 3,42,00,000 ರೂಪಾಯಿ ಅನುಮೋದನೆಯನ್ನು ನೀಡಿರುತ್ತಾರೆ. ಅದರ ಸಂಪೂರ್ಣ ದಾಖಲೆ ಪ್ರತಿಯಲ್ಲಿ ಇದೆ. ಆದ್ರೆ ನಾಳೆ ಅವರು ಇನ್ಸ್ಪೆಕ್ಷನ್ ಮಾಡಿ ಮಾಧ್ಯಮದವರನ್ನು ಕರೀತಾರೆ. ಅವಾಗ ಮಾಧ್ಯಮದವರು ದಯವಿಟ್ಟು ವೇದವ್ಯಾಸ ಕಾಮತ್ರು ಈಗಾಗಲೇ ನೀವು ನಿಮ್ಮ ಟೂರ್ ಪ್ರೋಗ್ರಾಮ್ ಬರುವ ಮುಂಚೆನೆ ಪತ್ರಿಕಾಗೋಷ್ಠಿಯಲ್ಲಿ ದಾಖಲೆಗಳನ್ನು ತೋರಿಸಿದ್ದಾರೆ. ಹಾಗಿರುವಾಗ ನೀವು ಟೂರ್ ಪ್ಲಾನ್ ಅನ್ನ ಉಲ್ಲೇಖ ಮಾಡಿದ್ದು ಅಥವಾ ನೀವು ಬರುವಂತ ಸಂದರ್ಭದಲ್ಲಿ ಇದು ವೇದವ್ಯಾಸ ಕಾಮತ್ರ ಸ್ಯಾಂಕ್ಷನ್ ಮಾಡಿದ್ದು ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆಗಿರುವಾಗ ನೀವು ಇಲ್ಲಿ ಕೇವಲ ರಾಜಕಾರಣಕ್ಕೆ ಮಾಡ್ಲಿಕ್ಕೆ ನಿಮ್ಮ ವಿಧಾನ ಪರಿಷತ್ ಸದಸ್ಯರು ನಾವು ಹೆಗಲ ಮೇಲೆ ಬೆನ್ನು ತಟ್ಟಿಸ್ಕೊಳ್ಬೇಕು ಅಂತೇಳೋ ಕಾರಣ ಮಾಡಿದ್ದು ಅಂತ ಹೇಳುವಂಥದ್ದು ಇದರ ಮುಖಾಂತರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅವರು ಬರುವಂತದ್ದು. ಅದಕ್ಕಿಂತ ಬಹಳ ದೊಡ್ಡ ಇನ್ನೊಂದು ವಿಪರ್ಯಾಸ ದುಃಖ ಇದೆ. ದಯವಿಟ್ಟು ನಾಳೆ ಐವನ್ ಡಿಸೋಜರ್ ಒಂದು ಪ್ರೆಸ್ ಮಾಡೋ ಈ ಪ್ರಶ್ನೆಯನ್ನು ತಾವು ಕೇಳಬೇಕು. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇನೆ. ಪ್ರಕೃತಿ ಕೇಳಬೇಕು. ಐವನ್ ಡಿಸೋಜ ಅವರು ಪ್ರೆಸ್ ಮಾಡುವಾಗ ತಾವು ಒಂದು ಪ್ರಶ್ನೆಯನ್ನ ಕೇಳಬೇಕು. ಪ್ರಕೃತಿ ಕೋಪದಲ್ಲಿ ಇಲ್ಲಿ ಕೊಡಿಯಲಗುತ್ತಿನಲ್ಲಿ ಒಂದು ಉಮೇಶ್ ಶೇಟ್, ತಾಳಿಪ್ಪಾಡಿ ಉಮೇಶ್ ಶೇಟ್ ಅಂತವರು ಮನೆಯ ತಡೆಗೋಡೆ ಬಿತ್ತು. ರಿಟೈನಿಂಗ್ ವಾಲ್ ಆಫ್ ಕಾಲುವೆದು ಬಿತ್ತು. ಬಿದ್ದಾಗಿ ಅದು ಮಲಯಾಳದಲ್ಲಿ ಪತ್ರದಲ್ಲಿ ನಾನು ಇಂಜಿನಿಯರ್ ಹತ್ರ ಹೇಳಿದೆ, ಕಾರ್ಪೊರೇಟರ್ಗಳು ಹೋಗಿ ತೋರಿಸಿದ್ರು. ತೋರಿಸಿ ಆದ ನಂತರ ಕಾಮಗಾರಿಗಳು ಮಾಡ್ಬೇಕು ಅಂತ ನಾನು ಕಮಿಷನರ್ಗೆ ಪ್ರೆಷರೈಸ್ ಮಾಡಿದೆ, ಡಿಸಿಗೆ ಪ್ರೆಷರೈಸ್ ಮಾಡಿದೆ, ಎಲ್ಲ ಪ್ರೆಷರೈಸ್ ಮಾಡಿ ಕಾಮಗಾರಿಗಳು ಕೈಗೆತ್ತಿಕೊಂಡು ಕಾಮಗಾರಿ ಮುಗ್ದು 6 ತಿಂಗಳಾಯ್ತು. ಇದು ಕೇಳಿ, ಕಾಮಗಾರಿಗಳು ತಡೆಗೋಡೆ ಮುಗ್ದು 6 ತಿಂಗಳಾಯ್ತು. ಇವತ್ತು ಐವನ್ ಡಿಸೋಜ ಹೋಗಿ ಆ ತಡೆಗೋಡೆ ಹತ್ರ ನಿಂತು ಫೋಟೋ ತೆಗೆದು ನಾಳೆ ನಿಮ್ಗೆ ಪತ್ರಿಕೆಯಲ್ಲಿ ಬರ್ಲಿಕ್ಕೆ ಕೊಡ್ತಾ ಇದ್ದಾರೆ, ನಾನು ಮಾಡಿದ್ದು ಅಂತ ಕೊಡ್ಲಿಕ್ಕೆ ಹೋಗಿದ್ದಾರೆ. ಕಾಮಗಾರಿಗಳು ಮಾಡಿ 6 ತಿಂಗಳಾಗಿದೆ. ನಾನು ಅಲ್ಲಿ ಹೋಗಲೂ ಇಲ್ಲ. ಅಧಿಕಾರಿಗಳಿಗೆ ಹೇಳಿ ಕಳಿಸ್ತೇನೆ, ಅವರ ಫೋನ್ ಮುಖಾಂತರ ಮಾತಾಡಿದೆ, ಅಧಿಕಾರಿಗಳು ಬಂದಿದ್ದಾರೆ, ಮಾಡಿದ್ದಾರೆ, ಎಸ್ಟಿಮೇಷನ್ ಮಾಡಿಸಿದ್ದೇನೆ, ಕಮಿಷನರ್ಗೆ ಕೊಟ್ಟಿದ್ದೇನೆ, ಕಮಿಷನರ್ ಹಿಂದೆ ಬಿದ್ದು ಮಾಡಿಸಿದ್ದೇನೆ. ಸುಧೀರ್ ಶೆಟ್ಟರು ಮತ್ತು ನಾವು ಡಿಸಿಗಳ ಹತ್ರ ಹೋಗಿದ್ದೇವೆ. ಅದಕ್ಕೋಸ್ಕರ ಅದಕ್ಕೆ ಮಾತ್ರ ಆ ಫೈಲಿಗೆ 3 ಫೈಲಿಗೆ ಹೋಗಿದ್ದೇವೆ, ಮಾಡಿಸಿಕೊಟ್ಟಿದ್ದೇವೆ. ಕಾಮಗಾರಿಗಳು ಶಿಲಾನ್ಯಾಸಕ್ಕೂ ನಾನು ಹೋಗಲಿಲ್ಲ, ಗುದ್ದಲಿ ಪೂಜೆಗೆ ಹೋಗಲಿಲ್ಲ. ಅದು ಯಾಕೆ? ಕಾರ್ಪೊರೇಷನ್ ಫಂಡ್. ಹಾಗಾಗಿ ನಾನು ಹೋಗಲಿಲ್ಲ. ಇವತ್ತು ಕಾರ್ಪೊರೇಷನ್ ನಲ್ಲಿ ಅಧಿಕೃತವಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಧಿಕೃತವಾಗಿ ಜನರಿಂದ ಆಯ್ಕೆಯಾದಂತ ಶಾಸಕರು ಇರೋದು ನಾನು ಮತ್ತು ಭರತ್ ಶೆಟ್ಟರು ಮಾತ್ರ. ಏನಿದ್ರು ಅವ್ರು ನಮ್ಮ ಹತ್ರ ಕೇಳಬೇಕು. ಆದ್ರೂ ಕಾಮಗಾರಿಗಳು ಆದ ನಂತರ ಅವರು ನನಗೆ, ಸರ್ ಕಾಮಗಾರಿಗೆ ಬಂದಿದ್ದಾರೆ ಜನ, ಆಗಿದೆ ಸರ್, ಧನ್ಯವಾದ ಸರ್ ಅಂತ ಫೋನಲ್ಲಿ ಹೇಳಿ ಇಂಜಿನಿಯರ್ಗಳನ್ನೆಲ್ಲ ಕರ್ಕೊಂಡು ಹೋದದ್ದು ನಮ್ಮ ಸುಧೀರ್ ಶೆಟ್ಟರು. ಎಲ್ಲ ಹೋಗಿ ಎಲ್ಲ ಕಾಮಗಾರಿಗಳಾಗಿದೆ. ಕಾಮಗಾರಿ ಆಗಿ ಸಂಪೂರ್ಣವಾಗಿ 6 ತಿಂಗಳಾಗಿದೆ. ಇವತ್ತು ಹೋಗಿ ಫೋಟೋ ತಕೊಂಡು ಆ ಬಿದ್ದಿನ ಹತ್ರ ಅವರ ತಡೆಗೋಡೆ ಹತ್ರ ನಿಂತು ಫೋಟೋ ಹೊಡೆದು, ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಗ್ರೂಪಿಗೆ ನಾನು ತಡೆಗೋಡೆ ಕಟ್ಟಿಕೊಟ್ಟಿದ್ದೇನೆ ಅಂತ ಅವರು ಹಾಕಿರ್ಬೋದು. ಅಂದ್ರೆ ಪತ್ರಿಕೆಯಲ್ಲಿ ಫೋಟೋದಲ್ಲಿ ಗೊತ್ತಾಗುದಿಲ್ಲ 6 ತಿಂಗಳ ಹಿಂದೆನೋ ಇವತ್ತು ಎಲ್ಲಿ ಗೊತ್ತಾಗ್ತಿಲ್ಲ. ಮಾನ್ಯ ಐವನ್ ಡಿಸೋಜ ಅವರು ಈ ಕಾಮಗಾರಿಯ ತಡೆಗೋಡೆಯನ್ನ ಮಾಡಿದರು ಅಂತ ನೀವು ಹಾಕ್ತೀರಿ. ಅದಕ್ಕಾಗಿ ಇನ್ನೊಂದು ಪ್ರಶ್ನೆ ಮಾಡುವ ಕೇಳಬೇಕು. ಆ 6 ತಿಂಗಳ ನಂತರ ಹೋಗಿ ಆ ಉಮೇಶ್ ಶೇಟ್ ಅವರ ಮನೆಯಲ್ಲಿ ಹೋಗಿ ಫೋಟೋ ತೆಗೆಸಿಕೊಂಡು ಬಂದದ್ದು ಮಾರ, ಇದು ಫೋಟೋಶಾಪ್ ಶೂಟಿಂಗ್ ಶಾಪ್ ಅಂತ ಕೇಳ್ಬೇಕು. ನನಗೆ ಕೇಳಬಾರ್ದು ಈ ರೀತಿ. ಯಾಕಂದ್ರೆ ಮೊನ್ನೆ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರ ಬಗ್ಗೆ ಪ್ರಶ್ನೆ ಕೇಳಿದ್ರು, ಒಂದು ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕಾಗಿ ಕೆಲವೆಲ್ಲ ವಿಚಾರಗಳನ್ನ ನಾನು ಎತ್ತಿಕೊಳ್ಬೇಕು ಅಂತ ಹೇಳುವಂತ ರೀತಿಯಲ್ಲಿ ಈ ಪ್ರಶ್ನೆಗಳನ್ನು ಎತ್ತಿಕೊಳ್ತಾ ಇದ್ದೇನೆ. ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಇವತ್ತು ಈ ಬ್ರಿಡ್ಜಿನ ಕಾಮಗಾರಿಗಳನ್ನು ಅತಿ ಶೀಘ್ರದಲ್ಲಿ ಎತ್ತಿಕೊಂಡು ಕೊಡಿಯಾಲಗುತ್ತಿನ ಆ ಒಂದು ಬಂದಂತ 25 ಜನರು ಮತ್ತು ನಾವೆಲ್ಲರೂ ಸ್ಯಾಂಕ್ಷನ್ ಮಾಡಿದವರು ಕಿವಿಗೆ ಕಣ್ಣಿಗೆ ಕೇಳಿ ಅವರ ವಾಟ್ಸ್ಆಪ್ ಗ್ರೂಪ್ ನಲ್ಲಿ 250 ಜನ ಇದರ ಕೊಡಿಯಾಲಗುತ್ತು ಊರಿನಲ್ಲಿ ವೇದವ್ಯಾಸ ಕಾಮತ್ರಿಗೆ, ಸುಧೀರ್ ಶೆಟ್ಟರಿಗೆ, ಬಿಜೆಪಿಗೆ ಧನ್ಯವಾದ ಹಾಕಿದ್ದು ಸ್ಕ್ರೀನ್ ಶಾಟ್ ಕೊಡ್ತೇನೆ ನಾನು. ನಾಳೆ ಇವರು ಇನ್ಸ್ಪೆಕ್ಷನ್ ಮಾಡಿ, ಯಾಕಂದ್ರೆ ಆಡಳಿತದ ಅಧಿಕಾರಿಗಳು, ನಾನು ಆಡಳಿತದಿದ್ದೇನೆ, ನಮ್ಮ ಸರ್ಕಾರ ಇದೆ. ಹಾಗಾಗಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನ ನಾವು, ನಿಮ್ಮ ಈ ಪ್ರಚಾರವನ್ನ ಜನರು ನಂಬಲ್ಲ. ನಿಮ್ಮ ಪ್ರಚಾರವನ್ನ ಜನರಿಗೆ ನಿಮ್ಮ ಬುದ್ಧಿ ಅನ್ನೋದು, ನಿಮ್ಮ ಹಣೆಬರ ಏನಂತ ಗೊತ್ತಿದೆ. ಹಾಗಾಗಿ ಇನ್ನೊಂದು, ಈ ತಾಳಿಪಾಡಿ ಉಮೇಶ್ ಶೇಟ್ ಅವರ ಮನೆಯ ಬಳಿ
ತಡೆಗೋಡೆಯ ಬಗ್ಗೆ ಆದಂತ ವಿಚಾರಗಳು ನಿಮ್ಗೆ ಹೇಳಿದೆ. ಈಗ ನಾನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೇನೆ. ಮೊನ್ನೆ ಐವನ್ ಡಿಸೋಜ ಅವರು ಕಾಮತ್ರು ಈಗ ಗುದ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ವೇದವ್ಯಾಸ ಕಾಮತ್ರು ಗುದ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ವೇದವ್ಯಾಸ ಕಾಮತ್ರಿಗೆ ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಎಲ್ಲಿಂದ ಹಣ ಬಂತು? ನಮ್ ಸರ್ಕಾರದಿಂದ ಹಣ ಬಂತು ಹೇಳ್ತಾರಲ್ಲ. ನಾನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಯಾವುದೇ ಸರ್ಕಾರಗಳಿರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಜೆಡಿಎಸ್ ಸರ್ಕಾರ, ಯಾವುದೇ ಪಾರ್ಟಿಯ ಶಾಸಕನಿರಲಿ, ಎವ್ರಿ ಇಯರ್ 2 ಕೋಟಿ ರೂಪಾಯಿ MLA ಗ್ರಾಂಟ್ಗಳು ಬರುತ್ತೆ. ಯಾವ ಸರ್ಕಾರ ಇದ್ರು, ಯಾವ ಪಾರ್ಟಿ MLA ಇರಲಿ, ಬಿಜೆಪಿ ಸರ್ಕಾರ ಇದ್ರೆ ಕಾಂಗ್ರೆಸ್ ಪಾರ್ಟಿ MLA ಇರಲಿ, ಕಾಂಗ್ರೆಸ್ ಸರ್ಕಾರ ಇದ್ರೆ ಬಿಜೆಪಿ ಪಾರ್ಟಿ ಇರಲಿ, ಅವರು ಜೆಡಿಎಸ್ ನ ಸರ್ಕಾರ ಇರಲಿ, 2 ಕೋಟಿ ಪ್ರತಿ ವರ್ಷ ಬರುತ್ತೆ. ಇದು 5 ವರ್ಷಕ್ಕೆ 10 ಕೋಟಿ ಬರುತ್ತೇನೆ. ಇದು ಗುದ್ದಲಿ ಪೂಜೆ ಮಾಡ್ಲಿಕ್ಕೆ ಮಾಡಿದ್ರೆ ವೇದವ್ಯಾಸ ಕಾಮತ್ರಿಗೆ ಅನುದಾನ ಬಂದಿದೆ ಅಂತ ಹೇಳುವಂತ ಮಾತನ್ನ ಹೇಳುವಂತ ಅಧಿಕಾರ ಅವರಿಗಿಲ್ಲ. ವಿಧಾನ ಪರಿಷತ್ ಸದಸ್ಯರಿಗೆ 2 ಕೋಟಿ ಇದೆ. ಇಟ್ ಇಸ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಇಟ್ ಈಸ್ ಡೀಮ್ಡ್. ಬರಲೇಬೇಕದು. ಕರ್ನಾಟಕದ 75 ವರ್ಷದ ಸ್ವತಂತ್ರದ ನಂತರದ ಇತಿಹಾಸದಲ್ಲಿ MLA ಫಂಡ್ ಅನ್ನ ಕೊಡ್ಲಿಕ್ಕಾಗದಂತ ಪರಿಸ್ಥಿತಿ, ಎಂತ ಕಷ್ಟದ ಪರಿಸ್ಥಿತಿ ಆದ್ರೂ ಕೊಡ್ಲಿಕ್ಕಾಗದಂತ ಪರಿಸ್ಥಿತಿ ಆಗಲಿಲ್ಲ. ಹಾಗಾಗಿ ಅದು ಬರಲೇಬೇಕು. ಅದನ್ನ ಗುದ್ದಲಿ ಪೂಜೆ ಮಾಡಿದ್ರೆ ವೇದವ್ಯಾಸ ಕಾಮತ್ರು ಹಣ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಗುದ್ದಲಿ ಪೂಜೆ ಮಾಡ್ತಾ ಇಲ್ಲ ಇವರು ಅಂತ ಕೇಳ್ತಾರಲ್ಲ, ಇದು ಒಂದು. ಇನ್ನೊಂದು ಬಹಳ ಒಳ್ಳೆಯ ಸ್ಟೋರಿ ಹೇಳ್ತಾರೆ. ನಮ್ಮ ಸರ್ಕಾರ ಇರುವಾಗ ಸರಿಸುಮಾರು ಒಂದು 24 ಕೋಟಿ ರೂಪಾಯಿ PWD ಅನುದಾನವನ್ನ ನಾನು ಸ್ಯಾಂಕ್ಷನ್ ಮಾಡಿದ್ದೆ. ಬಸವರಾಜ ಬೊಮ್ಮಾಯಿ ಅವರಿರುವಾಗ 24 ಕೋಟಿ ರೂಪಾಯಿ ಅನುದಾನ, 26 ಕೋಟಿ ನಾನು PWD ಕೇಳಿ PWD ಅನುದಾನವನ್ನ 24 ಕೋಟಿ ರೂಪಾಯಿ ನನ್ನ ಸರ್ಕಾರ ಇರುವಾಗ. ಮೊದಲನೇದಾಗಿ ತಿಳ್ಕೊಳ್ಳಿ, ಮಂಗಳೂರಿನ ಜನತೆಗೆ ಹೇಳ್ತೇನೆ, ಮಾಧ್ಯಮದವರಿಗೆ ಹೇಳ್ತೇನೆ, ನಗರ ಭಾಗದ ಶಾಸಕರಿಗೆ, ಮಹಾನಗರ ಪಾಲಿಕೆ ವ್ಯಾಪ್ತಿಯ ಶಾಸಕರಿಗೆ PWD ಅನುದಾನ ಬರುವುದೇ ಇಲ್ಲ. ಇದು ಎಲ್ಲವೂ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಜಾಗ ಆದ ಕಾರಣ ನಗರಾಭಿವೃದ್ಧಿ ಇಲಾಖೆಯವರೇ ಹಣ ಕೊಡಬೇಕು. ಇಲ್ಲಿ ಮಂಗಳೂರಿನ ನಗರದೊಳಗಡೆ ಒಂದೇ ಒಂದು ರಸ್ತೆ PWD ಇಲ್ಲದ ಕಾರಣ, PWD ರಸ್ತೆಗಳು ಇಲ್ಲದ ಕಾರಣ PWD ಅನುದಾನ ಬರೋದಿಲ್ಲ. ಆದ್ರೆ ನಮ್ಮ ಸರ್ಕಾರ ಇರುವಾಗ 150 ಕೋಟಿಗೂ ಹೆಚ್ಚಿನ PWD ಅನುದಾನವನ್ನ ನಗರ ಭಾಗಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೇನೆ. ದಟ್ ಈಸ್ ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ಹೇಳುವಂತ ಆಧಾರದಲ್ಲಿ. ಬಿಕಾಸ್ ನ್ಯಾಷನಲ್ ಹೈವೇ ಅವರು ನ್ಯಾಷನಲ್ ಹೈವೇ ರಸ್ತೆ ಮಾಡ್ತಾರೆ, PWD ರಸ್ತೆ ಮಾಡ್ತಾರೆ, ಇನ್ನಿತರ ಇಲಾಖೆಯವರು ಅವರವರ ರಸ್ತೆಯನ್ನ ಜಿಲ್ಲಾ ಪಂಚಾಯತ್ ರಸ್ತೆ ಮಾಡ್ತಾರೆ. ಹಾಗೆ ಅವರವರ ರಸ್ತೆಯನ್ನು ಅವರವರೇ ಮಾಡ್ಬೇಕು, ನಗರ ಪಾಲಿಕೆ ರಸ್ತೆಯನ್ನು ನಗರ ಪಾಲಿಕೆಯವರೇ ಮಾಡ್ಬೇಕು. ಆದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಗೆ ಕೊಡಿಯಂತ ಸರಿಸುಮಾರು 150 ಕೋಟಿಗೂ ಹೆಚ್ಚಿನ ಅನುದಾನವನ್ನ ನಮ್ಮ ಸರ್ಕಾರ ಇರುವಾಗ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಇರುವಾಗ ಸ್ಯಾಂಕ್ಷನ್ ಮಾಡಿದೆ. ಅದರಲ್ಲಿ ಒಂದು 24-25 ಕೋಟಿ ರೂಪಾಯಿ ಕಾಮಗಾರಿ ಹತ್ರ ನನಗೆ ಟೆಂಡರ್ ಆಗಿ ಸಂಪೂರ್ಣ ಆಗುವಾಗ ಇಲೆಕ್ಷನ್ ಅನೌನ್ಸ್ ಆಯಿತು. ಇಲೆಕ್ಷನ್ ಆದ ಸಂದರ್ಭದಲ್ಲಿ ಆ ಕಾಮಗಾರಿಗಳು ಕೈಗೆತ್ತಿಕೊಳ್ಳಿಕ್ಕೆ ಆಗಲಿಲ್ಲ. ತದನಂತರ ನಮ್ಮ ಸರ್ಕಾರ ಹೋಯಿತು, ಹೊಸ ಸರ್ಕಾರ ಕಾಂಗ್ರೆಸ್ ಬಂತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಕೊಟ್ಟಂತ ಪ್ರಥಮ ಆದೇಶ ಏನಂತ ಕೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಆದೇಶ ಸರ್ಕಾರ ಇರುವಾಗ ಯಾವೆಲ್ಲ ಕಾಮಗಾರಿಗಳ ಆದೇಶ ಕೊಟ್ಟಿದೆ ಅದನ್ನ ತಡೆ ಹಿಡಿಯಲಾಗಿದೆ ಅಂತೇಳಿ ಆದೇಶ ಕೊಟ್ಟರು. ಅವಾಗ ಈ 24-25 ಕೋಟಿ ಕಾಮಗಾರಿಗಳು ತಡೆ ಹಿಡಿಯಲಾಗಿತ್ತು. ಅವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಅನುಮತಿ ತಗೊಂಡು ಸ್ಯಾಂಕ್ಷನ್ ಮಾಡಿದಂತ 24-25 ಕೋಟಿಯ ಕಾಮಗಾರಿಗಳನ್ನು ತಡೆ ಹಿಡಿದ್ರು. ಅವಾಗ 24-25 ಕಾಮಗಾರಿಗಳಿಗೆ ಕೂಡ ನಾನು ಗುದ್ದಲಿ ಪೂಜೆ ಮಾಡಿ ಆಗಿತ್ತು, ಶಿಲಾನ್ಯಾಸ ಮಾಡಿ ಆಗಿತ್ತು. ಆದ್ರೆ ಎಲ್ಲಾ ಫೋಟೋ, ಎಲ್ಲಾ ದಾಖಲೆ PWD ಇಲಾಖೆಯ ಇಂಜಿನಿಯರ್ಗಳೊಂದಿಗೆ ನಾನು ಸತೀಶ್ ಜಾರಕಿಹೊಳಿ ಅವರ ಮಂತ್ರಿಗಳ ಹತ್ರ ಹೋದೆ. ಸರ್, ಗುದ್ಲಿ ಪೂಜೆ ಆಗೋದಾಗಿತ್ತು ನೋಡಿ ಸರ್. ಗುದ್ಲಿ ಪೂಜೆ ಆದ ನಂತರ ನೀವು ನಿಲ್ಲಿಸಿದ್ರೆ ನೀವೊಂದು ಬಹಳ ದೊಡ್ಡ ರೀತಿಯ ನಾಯಕರು, ನಿಮ್ಮ ಒಂದು ಹೆಸರಿಗೆ ಒಳ್ಳೆಯ ಹೆಸರು ಬರಲ್ಲ. ನೀವು ಗುದ್ಲಿ ಪೂಜೆ ಆದ ಕಾಮಗಾರಿ ನಿಲ್ಲಿಸಬಾರ್ದು ಸರ್. ಅವರು ತಕ್ಷಣ ಅಧಿಕಾರಿಗಳಿಗೆ ಕರೆದು ಕೇಳಿದ್ರು, ಗುದ್ಲಿ ಪೂಜೆ ಆಗಿದೇನ್ರಿ ಅಂತ. ಹೌದು ಅಂತ ಹೇಳಿ. ಯಾವಾಗ ಅಂತ ಕೇಳಬೇಕು ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಮಂಗಳೂರಿಗೆ ಬಂದಾಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಆಗಿತ್ತು. ಆ ಸಭೆಯಲ್ಲಿ SC ಸೆಕ್ರೆಟರಿ, ಕೆಳ ಹಂತದ ಎಲ್ಲ ಅಧಿಕಾರಿಗಳು ಆಗಿದೇನ್ರಿ ವೇದವ್ಯಾಸ ಕಾಮಗಾರಿ ಅಂತ ಕೇಳಿದ್ರು. ಆಗಿದೆ. ಹಾಗಾದ್ರೆ ಇದಕ್ಕೆ ರೆಕಮೆಂಡ್ ಮಾಡಿ ನಾಳೆ ಲೆಟರ್ ಕೊಡಿ, ಅನುಮೋದನೆ ಕೊಡ್ತೇನೆ. ಕಾಮತ್ರ, ಯು ಡೋಂಟ್ ವರಿ, ಐ ವಿಲ್ ಗಿವ್ ದ ಆರ್ಡರ್. ನೀವು ಗುದ್ಲಿ ಪೂಜೆ ಮಾಡಿದಂತ ನಿಲ್ಲಿಸಬಾರ್ದು. ಅದು ಈ ಹಿಂದೆ ಆರ್ಡರ್ ಕೊಟ್ಟ ಕಾರಣ ನಿಲ್ಲಿಸಿದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಸರಿ ಇಲ್ಲ, ಅದು ತಪ್ಪು ಅಂತ ಹೇಳಿ ಭಾವನೆ ಹೇಳ್ತೇನೆ, ಕೊಡಿಸ್ತೇನೆ ಅಂತ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಧನ್ಯವಾದ ಕೊಡ್ತೇನೆ. ತಡೆ ಹಿಡಿದ ಕಾಮಗಾರಿಗಳಿಗೆ ಅವರು ಅನುಮತಿ ಕೊಟ್ಟರು. ಆ 25 ಕೋಟಿ ಕಾಮಗಾರಿಗಳನ್ನ ನಮ್ಮ ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮೋದನೆ ಪಡ್ಕೊಂಡು ಮಾಡಿದಂತ ಕಾಮಗಾರಿಗಳ
ಕಾಂಗ್ರೆಸ್ ಸರ್ಕಾರ ಬಂದ ತಡೆ ಹಿಡಿದ ನಂತರ ಪುನರಪಿ ಇವತ್ತು ಸತೀಶ್ ಜಾರಕಿಹೊಳಿ ಹತ್ರ ಅನುಮತಿ ತೆಗೆದುಕೊಂಡು ಆ ಗುದ್ಲಿ ಪೂಜೆ ಮಾಡ್ತಾ ಇದ್ದೀನಿ. ವೇದವ್ಯಾಸ ಕಾಮತ್ರ ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಯಾರು ಕೊಟ್ಟ ಹಣ ಅಂತ ಕೇಳ್ತಾರಲ್ಲ ಈ ಪುಣ್ಯಾತ್ಮ. ಇವತ್ತು ಹೇಳಿ, ಯಾರು ಕೊಟ್ಟ ಹಣ? ನಮ್ಮ ಸರ್ಕಾರ ಯೋಗ ಅನುಮತಿ ಕೊಟ್ಟಂತ, ಆದೇಶ ಕೊಟ್ಟಂತ ಅನುದಾನ ಇದು ಒಳ್ಳೇದಾಗಿದೆ. ನಾನು ನಿಮ್ಗೆ ಒಂದು 500 ರೂಪಾಯಿ ಕೊಡುದು, ಪುನರಪಿ 500 ರೂಪಾಯಿ ನಿನ್ನೆ ತೆಗೆದುಕೊಂಡು ಹೋಗಿ ಇಲ್ಲಿ ಇಡುದು, ಮತ್ತೆ ನೀವು ಕೊಡಿದಾಗ ವಾಪಸ್ 500 ರೂಪಾಯಿ ಕೊಡುದು, ಮತ್ತೆ ನಾನು ಕೊಟ್ಟು ಹೇಳುದು. ಏನ್ರಿ ನಾಟಕ? ಅಂತ ನಾಟಕ ಮಾಡಿದ ತಕ್ಷಣ ಆ ಕಾಮಗಾರಿಗಳನ್ನ ಅನುಮೋದನೆ ತಗೊಂಡು ಮಾಡಿದಂತ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡ್ತಾ ಇದ್ದೇನೆ. ಇದು ಒಂದು. ನಾನಿವತ್ತು ಐವನ್ ಡಿಸೋಜ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಕಳೆದ 2.5 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರದ ಈ ಹಿಂದೆ ಮಾಡಿದಂತ ಕಾಮಗಾರಿಗಳ ಅನುಮೋದನೆ ಕೊಟ್ಟಂತ ಕಾಮಗಾರಿಗಳ ಅನುಷ್ಠಾನ ಬಿಟ್ಟು ನಿಮ್ಮ ಸರ್ಕಾರ 2.5 ವರ್ಷಗಳಲ್ಲಿ ಮಂಗಳೂರಿನಲ್ಲಿ ಯಾವ ಕಾಮಗಾರಿಗಳಿಗೆ ನಿಮ್ಮ ಸರ್ಕಾರನೇ ಅನುಮೋದನೆ ಕೊಟ್ಟು ನೀವು ಪ್ರಾರಂಭ ಮಾಡಿದಂತ ಕಾಮಗಾರಿಗಳ ಲಿಸ್ಟ್ ಕೊಡಿ. ಇವತ್ತು ನನ್ನ ಮಾಧ್ಯಮದ ಬಂಧುಗಳಿಗೆ ಹೇಳ್ತೇನೆ, ಇಡೀ ಮಂಗಳೂರಿನಲ್ಲಿ, ಇಡೀ ಕರಾವಳಿ ಕರ್ನಾಟಕದಲ್ಲಿ ಗಿನ್ನಿಸ್ ದಾಖಲೆಯನ್ನ ಮಾಡಿದ್ದೇವೆ ನಾವು. ಒಂದೇ ದಿವಸ 83 ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಂಗಳೂರಿನಲ್ಲಿ ನಾನು ಮಾಡಿದ್ದೇನೆ. 83 ಕಡೆಗಳಲ್ಲಿ ಗುದ್ದಲಿ ಪೂಜೆ. ಇದು ನಮ್ಮ ಸರ್ಕಾರ ತಾಕತ್ತು, ನಾವು ಮಾಡಿದ್ದೇವೆ. ಇವತ್ತು ಎಷ್ಟು ದಿವಸಕ್ಕೆ ಎಷ್ಟು ಗುದ್ದಲಿ ಪೂಜೆ ಆಗ್ತಾ ಇದೆ? ಗುದ್ದಲಿ ಪೂಜೆ ಆಗದ ರೀತಿಯ ಸರಿಸುಮಾರು ಗುದ್ದಲಿ ಪೂಜೆ ಆಗದ ರೀತಿಯಲ್ಲಿ ಅವರು ವ್ಯವಸ್ಥಿತವಾಗಿ ಒಂದೇ ಒಂದು ಅನುದಾನವನ್ನ ಕೊಡಿದೆ. ಮತ್ತು ನನಗೆ ಬಹಳ ದುಃಖ ಆಗತ್ತೆ. ಸ್ವಲ್ಪ 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 ಮಟ್ಟಿಗೆ ಮಾಹಿತಿಗಳನ್ನು ಪಡ್ಕೊಳ್ಬೇಕು, ಸ್ವಲ್ಪ ಮಟ್ಟಿಗೆ ಇತಿಹಾಸವನ್ನ ತಿಳ್ಕೊಳ್ಬೇಕು. ಪ್ರತಿ ವರ್ಷ ಪ್ರಕೃತಿ ವಿಕೋಪದಲ್ಲಿ ದೊಡ್ಡದಾದ ಮಳೆ ಬಂದಾಗ ಯಾವ ಸರ್ಕಾರ ಇದ್ರು ಪ್ರಕೃತಿ ವಿಕೋಪದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಟ್ಟಾದ ಪ್ಯಾಕೇಜ್ ಮಾಡಿ ಪ್ರತಿ ವರ್ಷ ಪ್ರಕೃತಿ ವಿಕೋಪದಲ್ಲಿ ಹಾನಿಯಾದದ್ದಕ್ಕೆ 5, 8, 10 ಕೋಟಿ ಕೊಡ್ತಾರೆ. ಮೊನ್ನೆ ಪ್ರಕೃತಿ ವಿಕೋಪದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಹಾಳದಂತ ರಸ್ತೆ ಚರಂಡಿಗಳಿಗೆ ಮತ್ತು ಇನ್ನಿತರಗಳ ನಾವು ಮುಖ್ಯಮಂತ್ರಿಗಳಿಗೆ, ನಾವು ಅಧಿಕಾರಿಗಳಿಗೆ, ನಮ್ಮ ಸರ್ಕಾರ ಇರುವ ಕಾಂಗ್ರೆಸ್ನವರಿಗೂ ಕೊಟ್ಟಿದ್ದೇವೆ. ಪ್ರಕೃತಿ ವಿಕೋಪದಲ್ಲಿ ಇಟ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಬಹಳ ಹೆಚ್ಚಿನ ಮಳೆ ಬರುವಂತ ಈ ಕರಾವಳಿ ಭಾಗಕ್ಕೆ ಪ್ರಕೃತಿ ವಿಕೋಪಕ್ಕೆ ಅವರು ಎಲ್ಲ ಇಲಾಖೆಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ 9 ಕೋಟಿ 8 ಕೋಟಿ 9 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಅದಕ್ಕೆ ಏನು ಅಂತ ಕೇಳಿದ್ರೆ ಅದಕ್ಕೆ SR ರೇಟ್ಸ್ ಬೇರೆ, ರಾಷ್ಟ್ರೀಯ ಮಟ್ಟದ ಒಂದು ರೇಟ್ ಫಿಕ್ಸೇಷನ್ ಉಂಟು. ಆ ಪ್ರಕಾರ ನನ್ನ ಕ್ಷೇತ್ರದಲ್ಲಿ ಹಾನಿಯಾದದ್ದು 100 ಕೋಟಿ ಇದ್ರು, ನನ್ನ ಕ್ಷೇತ್ರದಲ್ಲಿ ಹಾನಿಯಾದದ್ದು 100 ಕೋಟಿಗೂ ಅಧಿಕ ಇದ್ರು. 9 ಕೋಟಿಯೋ 8.5 9 ಕೋಟಿ 10 ಕೋಟಿ ಒಳಗಡೆ ತನಕ ಕೊಟ್ಟಿದ್ದಾರೆ ನನಗೆ. ಆ ಕಾಮಗಾರಿಗಳು ಇನ್ನು ಸದ್ಯದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಐವನ್ ಡಿಸೋಜ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಮಂಗಳೂರು ನಗರ ದಕ್ಷಿಣದ ವಿವಿಧ ಭಾಗದಲ್ಲಿ ಮಳೆಯಿಂದ ಹಾನಿಯಾದ ಉಂಟಾದ ಕುಸಿದು ಬಿದ್ದ ಗೋಡೆಗಳು ಕಾಮಗಾರಿಗಳ ಪುನರ್ಕೈಗೆತ್ತಿಕೊಳ್ಳಲು ಸರ್ಕಾರದಿಂದ 10 ಕೋಟಿ ಅನುದಾನ. ಸ್ವಾಮಿ, ಈ ಪ್ರಕೃತಿ ವಿಕೋಪ ಆಗಿ ಈ ಕಾಮಗಾರಿಗಳನ್ನ ಸರ್ಕಾರಕ್ಕೆ ಕಳಿಸುವಂತ ಸಂದರ್ಭದಲ್ಲಿ ಐವನ್ ಡಿಸೋಜರು ವಿಧಾನ ಪರಿಷತ್ ಸದಸ್ಯರಲ್ಲ ಸರ್. NDRF ನಾಮ್ಸ್ ಪ್ರಕಾರ ಬರುವಂತದ್ದು. ಅವರು ವಿಧಾನ ಪರಿಷತ್ ಸದಸ್ಯರಾದಾಗ ಇದು ಯಾವ ಸಂದರ್ಭದಲ್ಲಿ ಸಲ್ಲಿಕೆ ಆದದ್ದು ಒಟ್ಟಾರೆ ಮಾತಾಡ್ಲಿಕ್ಕೆ ಗೊತ್ತುಂಟು. ಏನು ಕೂಡ ರಾಜಕೀಯವಾಗಿ ಲಾಭ ತಗೊಳ್ಬೇಕು ಅಂತ ಹೇಳುವಂತ ಕಾರಣದಿಂದ ಈ ರೀತಿ ಒಂದು ಹೇಳಿಕೆ ಕೊಟ್ರೆ ಆಯ್ತು. ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಅಂತ ಹೇಳಿದೆ, ಒಂದು ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ನಾನು 3 ಮಾಡಿದೆ. ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ 1 ಅರ್ಧದಲ್ಲಿ ಕಾಮಗಾರಿ ನಿಲ್ಲಿಸಿದ್ರು. ಸರಿಸುಮಾರು 60 ಕೋಟಿ ಕಾಮಗಾರಿ ನಿಲ್ಲಿಸಿದ್ದಾರೆ. ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದು ಕೊಡಿಯಪ್ಪ ಅಂತ ಹೇಳಿದ್ರೆ ಕೊಡ್ತಾ ಇಲ್ಲ. ಈಗ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ 2 ಕೊಟ್ಟಿದ್ದಾರೆ. ಪ್ರತಿ ಮಹಾನಗರ ಪಾಲಿಕೆಗೆ 200 ಕೋಟಿ ಅಂತ ಕೊಟ್ಟಿದ್ದಾರೆ. ಏನ್ರಿ ವೇದವ್ಯಾಸ ಕಾಮತ್ರ ಕ್ಷೇತ್ರಕ್ಕೆ ಮಾತ್ರ ಕೊಟ್ರ? ಈ ರಾಜ್ಯದ 12, 13 ಮಹಾನಗರ ಪಾಲಿಕೆಗೂ 200 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಬಹಳ ವಿಶೇಷ ಇದೆ. 7.5% ಮಹಾನಗರ ಪಾಲಿಕೆ ಹಾಕಬೇಕು, 7.5% ರಾಜ್ಯ ಸರ್ಕಾರದ್ದು, 85% ಸಾಲ, 200 ಕೋಟಿ. ಹಾಗೆ 13 ಮಹಾನಗರ ಪಾಲಿಕೆಗೆ 2600 ಕೋಟಿಯಲ್ಲಿ 7.5% belongs to that local bodies and 7.5% belongs to state government. Rest 85% ಸಾಲ. ಆ ಸಾಲ ನಾಳೆ ಎಲ್ಲೋ ಒಂದು ಕಡೆ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಕಾಮಗಾರಿ ಮಾಡಿದಂತ ವ್ಯವಸ್ಥೆಯ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾರು ಏನು ಗತಿ ಗೊತ್ತಿಲ್ಲ. ಇದು ಜನರಿಗೆ ಹೊರೆ ಅಲ್ಲ. ನೀವು 85% ಸಾಲ ತೆಗೆಸಿ ಕಾಮ ಕೊಡಿ.
ಇವರು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಅಲ್ಲಿ 200 ಕೋಟಿ ನಮ್ಮ ಸರ್ಕಾರ ಕೊಟ್ಟಿದೆ. 85% ಆಫ್ ದ 200 ಕೋಟಿ ಇಟ್ ಇಸ್ ಲೋನ್ ಕಾಂಪೊನೆಂಟ್. ನಾನು ಇದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಈಗ ಹೊಸ ಬರ್ತದೆ, ಇದನ್ನ ಸ್ವಲ್ಪ ತೆಕ್ಕೊಳ್ಳಿ. ಯಾಕಂದ್ರೆ ನಾಳೆ ಡೈಲಿ ಇವರ ಹಣೆ ಬರಹನ್ನ ಹೇಳಲಿಕ್ಕೆ ನಮಗೆ ಪತ್ರಿಕಾಗೋಷ್ಠಿ ಮಾಡ್ಲಿಕ್ಕೆ ನಾವು ಬಿಜೆಪಿಯವರು ನಿರಂತರ ಪತ್ರಿಕಾಗೋಷ್ಠಿ ಮಾಡಲ್ಲ. ಕಾಂಗ್ರೆಸ್ನವರು 10 ಜನ ಪತ್ರಿಕಾಗೋಷ್ಠಿ ಮಾಡಿ, ಯಾಕಂದ್ರೆ ಅವರ ಜೀವನ ವ್ಯವಸ್ಥೆಗಳು ಅವ್ರ ರಾಜಕೀಯವಾಗಿ ಲಾಭ ಪಡ್ಕೊಳ್ಳದೆ ಪತ್ರಿಕಾಗೋಷ್ಠಿ ಮಾಡ್ಕೊಂಡು ಅವರಿಗೆ ರಾಜಕೀಯವಾಗಿ ಲಾಭ ಪಡ್ಕೊಳ್ಬೇಕು. ಅದಕ್ಕಾಗಿ ಪತ್ರಿಕಾಗೋಷ್ಠಿ, ನಮಗೆ ಪತ್ರಿಕಾಗೋಷ್ಠಿ ಮಾಡ್ಲಿಕ್ಕೆ ಪುರ್ಸೊತ್ತಿರೋದಿಲ್ಲ. ನಾವು ಸ್ವಲ್ಪ ಕೆಲಸದ ಮಧ್ಯದಲ್ಲಿ ಇರ್ತೀವಿ.